ಮೋದಿ ಒಳ್ಳೆಯವನು ಇರ್ಬೋದು, ಮೋದಿ ಕೆಳಗಡೆ ಇರೋರೆಲ್ಲ ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀರಾ? ಲೇಬರ್ ಕೂಲಿ ಕೆಲಸ ಮಾಡೋರಿಗೆಲ್ಲ ತುಂಬ ತೊಂದರೆ ಬಂದ್ಬಿಡ್ತು ನರೇಂದ್ರ ಮೋದಿಯಿಂದ. ಜನ ಭಾಳ ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ಎಲ್ಲ ಬೀಗಾರು ಅಲ್ಲಿ ಇಲ್ಲಿ ಹಿಂದಿಯವರೆಲ್ಲ ಬಂದು ಸೇರ್ಕೊಂಬಿಟ್ರು ಬೆಂಗಳೂರಲ್ಲಿ. ಭಾರಿ ಕಷ್ಟ ಬಂದ್ಬಿಡ್ತು. ಇರೋರು ಹೆಂಗೆ ಬದುಕಂತಾರೆ, ಇಲ್ದಿರೋರು ಏನು ಮಾಡೋದು? ಮೋದಿ ಬಂದ್ಬಿಟ್ಟು ಒಳ್ಳೇದು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಸರ್ ನಮಸ್ತೆ, ನಿಮ್ಮ ಹೆಸರು? ಏಕಾಂಬರಂ ಅಂತ. ಓಕೆ ಸರ್, ಯಾವ ಕ್ಷೇತ್ರ ನಿಮ್ಮದು? ಇದೆ ರಾಜಾಜಿನಗರ. ರಾಜಾಜಿನಗರ ಕ್ಷೇತ್ರ. ಓಕೆ, ರಾಜಾಜಿನಗರ ಅಂದರೆ ಈಗ ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್ ಅಲ್ವಾ? ಮನ್ಸೂರ್ ಅಲಿ ಖಾನ್. ಓಕೆ, ಸೊ ಯಾರು ಗೆಲ್ಬೇಕು ಸರ್ ನಿಮಗೆ? ಒಳ್ಳೆಯವ್ರು ಯಾರಿದ್ರು, ಒಳ್ಳೆಯವ್ರು ಮಾಡೋರು ಯಾರು ಗೆದ್ದರೂ ಪರವಾಗಿಲ್ಲ. ಎಲೆಕ್ಷನ್ ಮತದಾನ ಮಾಡಿದ್ರಾ? ಮಾಡಿದ್ದೀವಿ. ಓಕೆ, ಯಾರು ಇರೋದ್ರಲ್ಲಿ ಒಳ್ಳೆಯವರು ಅಂತ ಅನಿಸ್ತಿದೆ ನಿಮಗೆ? ಒಳ್ಳೆಯವ್ರು ಯಾರು ಅಂದರೆ ಅದು ಹೇಳ್ಬಾರ್ದು. ಓಕೆ ಫೈನ್. ಒಳ್ಳೆಯವರಲ್ಲೇ ಒಳ್ಳೆಯವ್ರು ಜನಕ್ಕೆ ಮಾಡೋರು ಜನಕ್ಕೆ ಗೊತ್ತು. ಜನ ಖಂಡಿತವಾಗಿ ಒಳ್ಳೆಯವ್ರು ಹಾಕಿ ಹಾಕ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಖಂಡಿತವಾಗಿ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನೋಡಬೇಕು ಜನ ಹೆಂಗಿದ್ದಾರೆ, ಏನು ಮಾಡ್ತಾರೆ, ಎಷ್ಟು ಕಷ್ಟ ಬರುತ್ತೆ, ಯಾಕೆ ಹಿಂಗಾಗ್ತದೆ, ಯಾವ ಪಕ್ಷ ಗೆದ್ದರೆ ಒಳ್ಳೇದಂತ ಜನ ಖಂಡಿತವಾಗಿ ನೋಡಿಬಿಟ್ಟು ಮತ್ತೆ ಸೆಂಟ್ರಲ್ಗೆ ಹಾಕ್ಬೇಕಂತ ಕೇಳ್ಕೊತಾ ಇದ್ದೀನಿ. ಓಕೆ, ಸೊ ಸೆಂಟ್ರಲ್ ಅಂತ ಬಂದರೆ ಪಿ ಸಿ ಮೋಹನ್ ಅವರು ಸತತವಾಗಿ 3 ಬಾರಿ ಗೆದ್ದಂಥವ್ರು, ಹ್ಯಾಟ್ರಿಕ್ ವಿಜಯಶಾಲಿ ಆದಂಥವ್ರು. ಸೊ ಅವ್ರ ಕಡೆಯಿಂದ ಕೆಲಸಗಳು ಆಗಿತ್ತಾ ಈ ಕಳೆದ 3 ಅವಧಿಯಲ್ಲಿ? ಅಂದರೆ ಬಿ ಜೆ ಪಿ ಕಡೆ ಬಿ ಜೆ ಪಿಯಿಂದ ಎಂ ಪಿ ಆಗಿ 3 ಬಾರಿ ಆಯ್ಕೆ ಆದಂಥವ್ರು. ಹೌದು, ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಸೈಲೆಂಟಾಗಿ. ಯಾವ ತೊಂದರೆ ಇಲ್ಲದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ಆದರೆ ಅವರೇ ಇರಬೇಕು ಅಂತ ಅನಿಸುತ್ತಾ ಈ ಬಾರಿ, ಅಥವಾ ಬದಲಾವಣೆ ನಿರೀಕ್ಷೆ ಮಾಡಿದ್ರು? ಅದು ಖಂಡಿತ ನಮ್ಮ ಕೈಯಲ್ಲಿಲ್ಲ. ಜನದ ಸಂಖ್ಯೆ ಹೆಂಗಿದ್ದಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಯಾರು ಒಳ್ಳೇದು ನೋಡಿ, ಇವಾಗ ಮೋದಿ ಬಂದ್ಬಿಟ್ಟು ಒಳ್ಳೇದು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದೇ ಥರ ಜನಕ್ಕೆ ತೊಂದರೆನೂ ಆಗಿದೆ, ಇಲ್ಲ ಅಂತಲ್ಲ, ಎಲ್ಲ ಜನಕ್ಕೆ ತೊಂದರೆ ಆಗಿದೆ, ಒಳ್ಳೇದು ಆಗಿದೆಯಲ್ಲ. ಎಷ್ಟೋ ವರ್ಷದಿಂದ ಅಯೋಧ್ಯೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ, ಅಂಥದ್ದು ಮೋದಿ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ. ಮತ್ತೆ ಬಂದ್ಬಿಟ್ಟು ಇವನು ಚೀನಾ ಮತ್ತು ಆ ಕಡೆ ಫೈಟ್ ಮಾಡಿದ್ದಾರೆ, ಎಷ್ಟೋ ತೊಂದರೆ ಆಗಿದೆ. ಅದೇ ಥರ ಹಣ ಖರ್ಚು ಆಗಿರ್ಬೋದು. ಅವ್ರು ಒಳ್ಳೆಯವ್ನಿಲ್ಲ ಅಂತಾರೆ, ಒಳ್ಳೆಯವ್ನಿಲ್ಲ ಅಂದರೆ ಜನಸಂಖ್ಯೆ ಹೆಂಗೆ ತಿರುಗ್ತಾರೆ ಹೇಳೋಕ್ಕಾಗಲ್ಲ. ಅವೆಲ್ಲ ಇರೋದನ್ನ ನ್ಯಾಯವಾಗಿ ಒಪ್ಕೋಬೇಕಾದ್ರೆ ಜನ ತಿಳ್ಕೊಬೇಕು, ಓಟ್ ಹಾಕ್ಬೇಕು. ಓಕೆ ಫೈನ್ ಸರ್. ನರೇಂದ್ರ ಮೋದಿಯವರು 2 ಬಾರಿ ಪ್ರಧಾನಿಯಾಗಿದ್ದರು. ಈ ಬಾರಿ ಅವರು ಪ್ರಧಾನಿಯಾಗಿ ಮುಂದುವರಿಬೇಕಾ ಅಥವಾ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅದನ್ನು ಬರೋಕ್ಕೆ ಬಿಡಲ್ಲ. ಹಂಗೆ ನೋಡಿದ್ರೆ ನರೇಂದ್ರ ಮೋದಿನ ಬರೋಕ್ಕೆ ಜನ ಬಿಡಲ್ಲ ಅಂತೀರಾ? ಬಿಡಲ್ಲ. ಬಂದರೆ ಒಳ್ಳೇದು ಮಾಡೋರು ಯಾರಿದ್ರು ಒಳ್ಳೇದೇ. ಅಲ್ಲ, ನರೇಂದ್ರ ಮೋದಿ ಅವರು ಬಂದರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರಾ? ಅವ್ರ ಮೇಲೆ ನಿರೀಕ್ಷೆ ಇದೆ? ಮಾಡ್ತಾ ಇದ್ದಾರಲ್ಲ, ಮಾಡಿದ್ದಾರೆ, ಬಟ್ ಜನ ಒಪ್ಪಲ್ವಲ್ಲ. ಓಕೆ, ಮತ್ತೆ ನರೇಂದ್ರ ಮೋದಿ ಅವರು ಬಂದ್ರಿ ಅಂದರೆ ಪ್ರಧಾನಿಯಾಗಿ ಆಯ್ಕೆ ಆದರು ಅಂದ್ಕೊಳ್ಳಿ, ಅವಾಗ ನಿಮ್ಮ ನಿರೀಕ್ಷೆಗಳು ಏನಿರುತ್ತೆ? ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ಅಭಿವೃದ್ಧಿ ವಿಚಾರವಾಗಿ ಅದು ಆಗ್ತಾನೇ ಇದೆ, ತೊಂದರೆ ಇಲ್ಲ. ಹಣ ಏನು ಅಂದರೆ ಲೇಬರ್ಸಿಗೆ ತೊಂದರೆ ಜಾಸ್ತಿ ಬಂದ್ಬಿಡ್ತು ಬೆಂಗಳೂರಲ್ಲಿ. ಓಕೆ, ಲೇಬರ್ ಕೂಲಿ ಕೆಲಸ ಮಾಡೋರಿಗೆಲ್ಲ ತುಂಬ ತೊಂದರೆ ಬಂದ್ಬಿಡ್ತು ನರೇಂದ್ರ ಮೋದಿಯಿಂದ. ಜನ ಭಾಳ ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ಎಲ್ಲ ಬೀಗಾರು ಅಲ್ಲಿ ಇಲ್ಲಿ ಹಿಂದಿಯವರೆಲ್ಲ ಬಂದು ಸೇರ್ಕೊಂಬಿಟ್ರು ಬೆಂಗಳೂರಲ್ಲಿ. ಭಾರಿ ಕಷ್ಟ ಬಂದ್ಬಿಡ್ತು ಇಲ್ಲಿರೋ ಲೇಬರ್ಸ್ಗೆ. ಇಲ್ಲಿರೋ ಕೆಲಸ ಮಾಡೋರು ಭಾರಿ ಕಷ್ಟ ಆಗಿಬಿಟ್ಟು ತುಂಬ ತೊಂದರೆಯಲ್ಲಿದ್ದಾರೆ. ಅಲ್ಲಿರೋರು ಇಲ್ಲಿರೋರು ಭಾರಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿರೋರು ಯಾರು ಮಾಡಲ್ಲ, ಅಲ್ಲಿರೋರು ಮಾಡ್ತಾರೆ. ಅದರಿಂದ ಒಂದು ತೊಂದರೆ ಇದೆ, ಲೇಬರ್ಸ್ ತೊಂದರೆ. ಬಟ್ ಇರೋರು ಹೆಂಗೆ ಬದುಕಂತಾರೆ, ಇಲ್ದಿರೋರು ಏನು ಮಾಡೋದು? ಅದೊಂದಿದೆ. ಏನೋ ಇದು ನರೇಂದ್ರ ಮೋದಿ ಗೊತ್ತಾದರೆ ಏನೋ ಮಾಡಿದ್ರೆ ಒಳ್ಳೇದು ಅಷ್ಟೇ. ಓಕೆ, ಸೊ 28 ಲೋಕಸಭಾ ಕ್ಷೇತ್ರ ಇತ್ತು ಏನು ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳು. ಸೊ ಯಾವ ಕ್ಷೇತ್ರ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿತ್ತು? 28 ಅಂದರೆ ನಮ್ಮ ಲೋಕಲಲ್ಲಿ ಏನು ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಕ್ಷೇತ್ರನೇ ಬೆಂಗಳೂರು ಗ್ರಾಮಾಂತರ, ನಿಮ್ಮ ಸೆಂಟ್ರಲ್ಲು. ಬಟ್ ಮೇಯ್ನ್ ಆಗಿರೋರು ಗೆಲ್ಲಬೇಕಲ್ಲ, ಒಳ್ಳೆ ರೀತಿಯಾಗಿ ಗೆದ್ದರೆ. ನಮ್ಮ ಇವರು ಯಾರಪ್ಪ ಅವರು, ರಾಹುಲ್ ಗಾಂಧಿ ಕಡೆಯವರು ಒಳ್ಳೆಯವರೇ, ಏನು ತೊಂದರೆ ಏನಿಲ್ಲ. ಅವ್ರು ಒಳ್ಳೆಯವ್ರು ಇದ್ದಾರೆ ಅಂದ್ಬಿಟ್ಟು ಅವ್ರ ಕಡೆ ಇರೋರೆಲ್ಲ ಒಳ್ಳೆಯವ್ರು ಅಂತ ಹೆಂಗೆ ಹೇಳ್ತೀರಾ? ಅದನ್ನ ಯೋಚನೆ ಮಾಡಬೇಕು. ಅದೇ ಥರ ಮೋದಿ ಬಂದ್ರೂ ಮೋದಿ ಕಡೆಯವರು, ಮೋದಿ ಒಳ್ಳೆಯವನು ಇರ್ಬೋದು, ಮೋದಿ ಕೆಳಗಡೆ ಇರೋರೆಲ್ಲ ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀರಾ? ಅಷ್ಟು ಯೋಚನೆ ಮಾಡಿ ಜನ ಓಟ್ ಹಾಕ್ಬೇಕಂತ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಸರ್, ಭ್ರಷ್ಟಾಚಾರ ಏನು ತಡೆಗಟ್ಟೋಕ್ಕೆ ಆಗಿದೆಯಾ, ಅಂದರೆ ಕಡಿಮೆ ಆಗಿದೆಯಾ, ಅಥವಾ ಏನು ನಿರುದ್ಯೋಗ ಸಮಸ್ಯೆಗಳೇನಿದು ಇದೆ ಅದು ಬಗೆಹರಿದಿದೆ ಅಂತ ಅನಿಸುತ್ತಾ? ಏನು ಹೇಳ್ತೀರಾ? ಬೆಳೆಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ಜನಗಳಿಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ.
ತರಕಾರಿ ಇವಾಗ ಮಾತಾಡೋಕ್ಕಾಗಲ್ಲ ಅಷ್ಟು ರೇಟ್ ಇದೆ. ಸಾಧಾರಣವಾಗಿ ಲೇಬರ್ಗಳು ಅಂದರೆ ಕೂಲಿ ಕೆಲಸ ಮಾಡೋರೆಲ್ಲ ಬಾಳೋದು ಭಾರಿ ಕಷ್ಟ ಇದೆ, ಅಷ್ಟು ರೇಟ್ ಇದೆ. ಅದನ್ನು ಸ್ವಲ್ಪ ನೋಡಬೇಕು ಅಷ್ಟೇ. ಭ್ರಷ್ಟಾಚಾರದ ವಿಚಾರ ಏನು ಹೇಳ್ತೀರಾ? ಕಡಿಮೆ ಆಗಿದೆ ಅಂತ ಅನ್ಸುತ್ತಾ? ಅದು ಏನು ಅದೆಲ್ಲ ನಡೀತಾ ಇರ್ತವೆ, ಗೊತ್ತಾಗಲ್ಲ. ನಿರುದ್ಯೋಗ ಸಮಸ್ಯೆ, ಉದ್ಯೋಗ ಯೂತ್ಸಿಗೆ ಸಿಗ್ತಾ ಇದೆ ಅಂತ ಅನ್ಸುತ್ತಾ? ಉದ್ಯೋಗನೇ ಹೇಳಿದ್ನಲ್ಲ, ಇವಾಗ ಎಲ್ಲರಿಗೂ ತೊಂದರೆ ಇದೆ ಅಂತ ಹೇಳಿದ್ನಲ್ಲ. ಜನದ ಸಂಖ್ಯೆ ಜಾಸ್ತಿ ಇದೆ. ಓದಿರೋರು ಕೆಲಸ ಸಿಗುತ್ತೆ, ಓದಿರೋನು ಎಲ್ಲಿರೋನು ಗೊತ್ತಾಗಿದ್ರೆ ಹೋಗ್ಬಿಡ್ತಾನೆ. ಅಡ್ರೆಸ್ ಸೇರಿಲ್ಲ, ಓದಿರೋನೆಲ್ಲ ಒಂದು ಕಡೆ ಕೆಲಸ ಸಿಗುತ್ತೆ. ವಯಸ್ಸಾಗಿರೋರು ಅವರು ಇವರೆಲ್ಲ ಭಾರಿ ಕಷ್ಟ ಅಷ್ಟಿದೆ ಇವಾಗ ಸದ್ಯಕ್ಕೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಗೆದ್ದರೆ ಯಾರು ಬರ್ತಾರೋ ದೇವರಿಗೆ ಗೊತ್ತು. ಚುನಾವಣೆ ಬಳಿಕ ಗೊತ್ತಾದರೂ ನಾವು ಹೇಳೋಕ್ಕಾಗಲ್ಲ. ಅದು ಓಕೆ ಸರ್, ಪಬ್ಲಿಗೆಲ್ಲ ತೊಂದರೆ ಮಾಡ್ಬಿಟ್ಟು ಓಕೆ ಸರ್, ಥ್ಯಾಂಕ್ ಯು. ಜನಸಂಖ್ಯೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ಚುನಾವಣೆ ಬಳಿಕ ಏನಿದ್ರು ಈಗ ಫಲಿತಾಂಶದ ಕಡೆ ಎಲ್ಲರ ದೃಷ್ಟಿ ನೆಟ್ಟಿದೆ. ಜೂನ್ 4ಕ್ಕೆ ಫಲಿತಾಂಶ ಬರಲಿದೆ. ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ, ಯಾರು ಗೆಲ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು. ಇಲ್ಲಿ ಏನು ಮಾಡ್ತಾನೆ ಅವನು ಅವ್ನ ಮನೇಲಿ ಕುಡಿತಾನೆ ಅಂತ ಅಂದರೆ ಅವನು 5,000 ರೂಪಾಯಿ ಏರಿಸ್ತಾರೆ, ಅವನಿಗೆ ಕೊಡ್ತಾರೆ. ಏನು ಬಂತು ಪ್ರಯೋಜನ? ಎಲ್ಲ ಇದನ್ನ ಉಳಿಸ್ಬೇಕು, ಅವ್ರು ಕೊಡಬೇಕು, ಆವಾಗ ಇದು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಇಲ್ಲಿಂದ PC ಮೋಹನ್ ಅವರು ಮತ್ತೊಮ್ಮೆ ಅಂದರೆ 4ನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಗಬೇಕು ಅನ್ನೋದು ಅವರ ಮನದಾಳದ ಇಂಗಿತವಾಗಿತ್ತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.